ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದ ಬಂದು ಏನು ವಿಷಯ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನೇ. ಸೊ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ನಾವು ಬಾಣಂತನದಲ್ಲಿ ಕೇಳ್ಪಟ್ಟಿರ್ತೀವಿ. ಸೊ ಇದು ಬಂದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತಾ ಅಂದರೆ ಖಂಡಿತವಾಗ್ಲೂ 100ಕ್ಕೆ 5 ಜನಕ್ಕಾದರೂ ಇದರ ಒಂದು ಅಫೆಕ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ಆಗಿರುತ್ತೆ, ಬಟ್ ಅದರ ಅಫೆಕ್ಟ್ ಜಾಸ್ತಿಯಾಗಿ ಒಂದು 50% ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಕರೆಕ್ಟಾಗಿರುವಂಥ ಕಾರಣಗಳು ಕೂಡ ಇದೆ. ಸೊ ರೀಸನ್ಸ್ ಕೂಡ ಇದೆ, ಫ್ಯಾಮಿಲಿದು ಪ್ರಾಬ್ಲಮ್ಸ್ ಕೂಡ ಇರಬಹುದು. ಸೊ ಈ ಡಿಪ್ರೆಷನ್ಸ್ಗೆ ಏನೇನೆಲ್ಲ ಇರುತ್ತೆ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಏನು, ಸೊ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂದರೆ ಏನು, ಸೊ ಬೇಬಿ ಬ್ಲೂ ಅಂದರೆ ಏನು, ಇದೆಲ್ಲನೂ ತಿಳ್ಕೊಳ್ಳೋಣ. ಸೊ ಬಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ಬಾಣಂತನದಲ್ಲಿ ಅಂದರೆ ಪಾಪು ಆದಮೇಲೆ ನಿಮಗಾಗುವಂಥ ಕೆಲವೊಂದು ಬದಲಾವಣೆಗಳು ಸೊ ನಿಮಗೆ ಈ ಒಂದು ವಿಷಯವನ್ನು ತಂದೊಡ್ಡುತ್ತೆ. ಪಾಪು ಆಗಿದ ತಕ್ಷಣವೇ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್, ಸೊ ಏನಿರುತ್ತೆ ನಮಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್ಸ್ ಏನಿರುತ್ತೆ ಅದರ ಲೆವೆಲ್ಸ್ ಬಂದು ಪೂರ್ತಿಯಾಗಿ ಲೋ ಆಗುತ್ತೆ. ಸೊ ನಮಗೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅನ್ನೋದೇ ಇರೋದಿಲ್ಲ ಪಾಪು ಆದಮೇಲೆ. ಸೊ ಹಾರ್ಮೋನ್ಸ್ ಎಲ್ಲ ಫುಲ್ಲು ಡಿಕ್ರೀಸ್ ಆಗಿದ ತಕ್ಷಣವೇ ನಮಗೆ ಬಾಡಿಯಲ್ಲಿ ತುಂಬ ಚೇಂಜಸ್ ಉಂಟಾಗಿ ಡಿಪ್ರೆಷನ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಸೊ ಪಾಪು ಆದಮೇಲೆ ನೀವು ಪಾಪುನ ನೋಡ್ತೀರಾ, ಪಾಪುನ ಮುಡ್ತೀರಾ, ಮುದ್ದಾಡ್ತೀರಾ, ಅದು ಬೇರೆ. ಸೊ ಇಷ್ಟು ತಿಂಗಳು 9 ತಿಂಗಳು ನಾನು ಬಂದು ಮಗುನ ಹೆಲ್ದಿಯಾಗಿ ಹುಟ್ಟಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಹಾಗಾಗಿ ಪಾಪು ನನಗೆ ಚೆನ್ನಾಗೇ ಹುಟ್ಟಿದೆ ಅಂತ ಹೇಳಿ ನೀವು ಅಂದ್ಕೊಂಡು ಪಾಪುನ ಮುದ್ದಾಡಿ ಸಂತೋಷ ಪಡ್ತೀರಾ. ಆ ಸಂತೋಷ ಸಾಮಾನ್ಯವಾಗಿ ತುಂಬ ದಿವಸ ಬಂದು ನಿಮ್ಮ ಕೈಯಲ್ಲಿ ಅದನ್ನು ಅನುಭವಿಸೋದಕ್ಕೆ ನೀವು ಕಷ್ಟಪಡ್ತೀರಾ. ಸೊ ಇದಕ್ಕೆ ಕಾರಣಗಳಿದ್ದಾವೆ. ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಶುರು ಆಗುತ್ತೆ ನಿಮಗೆ ಈ ಡಿಪ್ರೆಷನ್. ಸೊ ಫಸ್ಟ್ ಆಫ್ ಆಲ್ ಉದಾಹರಣೆಗೆ ಹೇಳಬೇಕು ಅಂದರೆ ನಿದ್ದೆ ಇಲ್ಲದೆ ಇರೋದು. ಸೊ ನಿದ್ದೆ ಇಲ್ಲದೆ ನೀವು ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್, ನಿಮಗಾಗುವಂಥ ಕೆಲವೊಂದು ಬಾಡಿ ಚೇಂಜಸ್ಸು. ಸೊ ಪಾಪುನ ಕಂಡ್ರೆ ನಿಮ್ಗಾಗಲ್ಲ, ಆ್ಯಂಡ್ ನೆಕ್ಸ್ಟು ನಿಮ್ಮನ್ನು ಕಂಡ್ರೆ ನಿಮಗೂ ಆಗಲ್ಲ. ಸೊ ಈ ಬಾಡಿ ಚೇಂಜಸ್ ಎಲ್ಲನೂ ಆಗುತ್ತೆ. ಸೊ ಇದನ್ನು ಬಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ನೀವು ಬಾಣಂತನದಲ್ಲಿ ತುಂಬ ಡಲ್ಲಾಗಿ ಫೀಲ್ ಮಾಡ್ತಾಯಿದ್ದೀರಾ, ಆ್ಯಂಡ್ ನೆಕ್ಸ್ಟು ನೀವು ತುಂಬಾ ಲೋನ್ಲಿನೆಸ್ ಆಗಿ ಫೀಲ್ ಮಾಡ್ತಾಯಿದ್ದೀರಾ, ತುಂಬ ನಿಮಗೆ ಬಂದು ಡಿಪ್ರೆಷನ್ ಆಗ್ತಾಯಿದೆ, ನಿಮ್ಮ ಮೇಲೆ ನಿಮಗೇ ಇಷ್ಟ ಆಗ್ತಾಯಿಲ್ಲ, ಆ್ಯಂಡ್ ನೆಕ್ಸ್ಟು ನಿಮ್ಗೆ ಒಂಟಿತನವಾಗಿದ್ದೀನೇನೋ ಅನ್ನಿಸ್ತಾ ಇದೆ. ಸೊ ಇದನ್ನು ಹೇಳ್ತಾರೆ ಪೋಸ್ಟ್ ಪಾರ್ಟಮ್ ಬ್ಲೂಸ್, ಮತ್ತು ಬಂದು ಬೇಬಿ ಬ್ಲೂಸ್ ಅಂತ ಕೂಡ ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಪಾಪು ಆದಮೇಲೆ ನಿಮಗೆ ಮನೆಯಲ್ಲಿ ಆಗುವಂಥ ಕೆಲವೊಂದು ವಿಷಯಗಳು. ಸೊ ಉದಾಹರಣೆಗೆ ಅದು ಯಾವ್ದು ಬೇಕಾದರೂ ಆಗಿರ್ಬೋದು. ನೋಡಿ, ಫಸ್ಟ್ ತಿಳ್ಕೊಳ್ಳಿ, ಈ ಡಿಪ್ರೆಷನಿಂದ ನಿಮಗೆ ನನ್ನಿಂದನೇ ಇದಾಗ್ತಾ ಇದೆ ಅಂತ ನಿಮ್ಮನ್ನು ನೀವೇ ಬಂದು ಬ್ಲೇಮ್ ಮಾಡ್ಕೊಳ್ಬೇಡಿ. ಇದು ಸಂಪೂರ್ಣವಾಗಿ ಬಂದು ನಿಮ್ಮಿಂದ ಆಗುವಂಥ ತೊಂದರೆ ಅಲ್ಲ, ಓಕೆನಾ. ಸಿಚುವೇಶನ್ ನಿಮಗೆ ಮಾಡುವಂಥ ವಿಷಯ ಅಷ್ಟೇ. ಅದು ಬಿಟ್ಟರೆ ನೀವು ಬಂದು ಇದನ್ನು ಇನ್ನೊಂದೇನೋ ನನಗೆ ರೋಗನೇ ಬಂದಿದೆ ಅಂತ ನೀವು ಅನ್ಕೋಬಾರ್ದು. ಫಸ್ಟಾಗಿ ಧೈರ್ಯವಾಗಿರಬೇಕು ಈ ಟೈಮಲ್ಲಿ. ಸೊ ನಿಮಗೆ ಡಿಪ್ರೆಷನ್ ಆಗ್ತಾ ಇದೆ, ನಿಮಗೆ ಬಂದು ಒಂಟಿಯಾಗಿ ಕುತ್ಕೋಬೇಕು ಅನಿಸ್ತಾ ಇದೆ, ಒಬ್ಬಳೇ ಇರಬೇಕು ಅಂತ ಫೀಲ್ ಆಗ್ತಾ ಇದೆ, ಪಾಪುನು ಬೇಡ, ಏನೂ ಬೇಡ, ಜಸ್ಟ್ ಒಂದು ರೂಮಲ್ಲಿ ಹೋಗಿ ಕುತ್ಕೋಬೇಕು ಅನ್ನಿಸ್ತಾ ಇದೆ ಅಂತಂದರೆ ನಿಮಗೆ ಬಂದು ಲ್ಯಾಕ್ ಆಫ್ ಸ್ಲೀಪ್ ಅಂತ ಅರ್ಥ. ನೀವು ಬಂದು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನಿಮಗೆ ನೀವು ಟೈಮ್ ಕೊಡ್ತಾ ಇಲ್ಲ. ಮಗು ಬಂದು ಬೆಳಗ್ಗೆ ನಿದ್ದೆ ಮಾಡುತ್ತೆ, ನೈಟಲ್ಲಿ ಯಾವಾಗಲೂ ಎದ್ದಿರುತ್ತೆ, ನಿಮ್ಮ ಕೈಯಲ್ಲಿ ಕೂತು ಜಾಸ್ತಿ ಹೊತ್ತು ಫೀಡ್ ಮಾಡ್ಸೋಕ್ಕಾಗ್ತಾ ಇಲ್ಲ, ತುಂಬ ಬಂದು ಹೊಟ್ಟೆಗೆ ಸರಿಯಾಗಿ ಊಟ ತೊಗೊಳ್ತಾ ಇಲ್ಲ, ನೀವು ಹಾಲು ಕಮ್ಮಿ ಇದೆ, ಆ್ಯಂಡ್ ನೆಕ್ಸ್ಟು ಫೈನಾನ್ಷಿಯಲಿ ಬಂದು ನಿಮಗೆ ಪ್ರಾಬ್ಲಮ್ ಇದೆ, ಹಸ್ಬೆಂಡ್ ಜೊತೆ ಏನಾದರೂ ಒಂದು ತೊಂದರೆ ಇರುತ್ತೆ. ಸೊ ನಿಮ್ಮ ಒಂದು ಮದರ್ ಇನ್ ಲಾ ಜೊತೆ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಿಮ್ಮ ಒಂದು ಎಂಟೈರ್ ಫ್ಯಾಮಿಲಿ ಒಳಗಡೆ ಏನಾದರೂ ಒಂದು ಪ್ರಾಬ್ಲಮ್ ಇರಬಹುದು, ಮತ್ತು ನಿಮಗೆ ಯಾರಾದರೂ ತುಂಬ ಇಷ್ಟವಾಗಿರೋರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅವ್ರಿಗೇನಾದರೂ ತೊಂದರೆ ಆಗಿರ್ಬೋದು. ಸೊ ಈ ರೀತಿ ಕೆಲವೊಂದು ವಿಷಯಗಳು ಬಂದು ನಿಮ್ಮನ್ನು ಡಿಪ್ರೆಷನ್ಗೆ ತಳ್ಳುತ್ತೆ. ಯಾಕಂದರೆ ಬಾಣಂತನ ಅನ್ನೋದು ಫುಲ್ಲಾಗಿ ನಿಮ್ಮ ಮಗು ಮೇಲೆ ನೀವು ತೋರಿಸುವಂತಹ ಪ್ರೀತಿ, ನಿಮ್ಮ ಮಗುಗೆ ನೀವು ಕೊಡುವಂಥ ಟೈಮ್. ಆದರೆ ನೀವು ನಿಮಗೆ ಅಂತ ನೀವು ಟೈಮ್ನ ಕೊಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಯಾವಾಗಲೂ ಮಗು ಹತ್ರ ಇರೋದು, ಮಗುನ ಮಲಗಿಸೋದು, ಸ್ನಾನ ಮಾಡಿಸೋದು, ಮಗುನ ನೋಡ್ಕೊಳ್ಳೋದು, ಜಸ್ಟ್ ಫುಲ್ಲಾಗಿ 100% ನಿಮ್ಮ ಪಾಪುಗೆ ನೀವು ಟೈಮ್ ಕೊಡ್ತಾ ಇರ್ತೀರ. ಇದೇ ಕಾರಣಕ್ಕೇ ಡಿಪ್ರೆಷನ್ ಅನ್ನೋದು ಬರೋದು. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಫಸ್ಟು ರೂಢಿ ಮಾಡ್ಕೊಳ್ಳಿ. ಸೊ ಲವ್ ಯುವರ್ ಸೆಲ್ಫ್ ಅನ್ನೋದೇ ಫಸ್ಟು ಡಿಪ್ರೆಷನನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ಮೊದಲನೇ ತಂತ್ರ. ಸೊ ಇದನ್ನು ನೀವು ತಂತ್ರವಾಗಿ ಹೇಗೆ ಉಪಯೋಗಿಸ್ಕೋಬೇಕು ಅಂತಂದರೆ, ನಿಮ್ಮ ಪಾಪು ಮಲಗಿರುವಾಗ ನಿಮಗೆ ಅಂತ ನಿಮ್ಮ ಟೈಮನ್ನು ನೀವು ಕೊಟ್ಕೊಳ್ಳಿ. ಸೊ ನಿಮ್ಮ ಒಂದು
ನಿಮ್ಮ ಹೇರ್ ಕೇರ್ ಆಗ್ಬೋದು, ಇಲ್ಲ ನಿಮ್ಮ ಒಂದು ಸ್ಕಿನ್ ಕೇರ್ ಆಗ್ಬೋದು. ನೀವು ಚೆನ್ನಾಗಿ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ 3 ಮಂತ್ಸ್ ಆಫ್ಟರ್ ಎಕ್ಸಸೈಸಸ್ ಮಾಡೋದಾಗ್ಬೋದು, ಚೆನ್ನಾಗಿ ನೀರು ಕುಡಿಯೋದಾಗ್ಬೋದು, ಚೆನ್ನಾಗಿ ತಿನ್ನೋದಾಗ್ಬೋದು, ಸ್ವಲ್ಪ ವಾಕಿಂಗ್ ಮಾಡೋದಾಗ್ಬೋದು. ಸೊ ನೀವು ಪಾಪು ಆಗೋದಕ್ಕೆ ಮುಂಚೆ ಹೇಗೆಲ್ಲ ಫ್ರೀಡಮ್ ಆಗಿದ್ರೋ ಆ ರೀತಿ ಇರೋದಕ್ಕೆ ಸ್ವಲ್ಪನೇ ನೀವು ಬಂದು ಟ್ರೈ ಮಾಡಲೇಬೇಕು. ಇದನ್ನು ನೀವು ಮಾಡದೆ ಜಸ್ಟ್ ನಿಮ್ಮ ಪಾಪುಗೆ ನೀವೇನಾದರೂ ಜಾಸ್ತಿ ಹೊತ್ತು ಕೊಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಡಿಪ್ರೆಷನ್ ನಿಮಗೆ ಬರುತ್ತೆ. ನಿಮ್ಮ ಮಗು ಮೇಲೆ ನೀವು ಅಕ್ರೆ ತೋರಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ತೋರಿಸಿ, ಬಟ್ ಫ್ರೀ ಇರೋ ಟೈಮಲ್ಲಿ ನಿಮ್ಮ ಮೇಲೆ ನೀವೂ ತೋರಿಸಿ. ಇನ್ನೊಂದು ವಿಷಯ ಗೊತ್ತಾ, 2ನೇ ಪಾಯಿಂಟ್, ಈ ಡಿಪ್ರೆಷನಲ್ಲೇ ಇಷ್ಟು ಲವ್ ಮಾಡ್ತೀರಾ ನಿಮ್ಮ ಮಗುನ, ನಿಮ್ಮ ಮಗುಗೋಸ್ಕರ ಸೆಕ್ಷನ್ ಮಾಡಿಸ್ಕೊಂಡಿರ್ತೀರ, ನಿಮ್ಮ ಮಗುಗೋಸ್ಕರ ನಾರ್ಮಲ್ ಡೆಲಿವರಿ ಪೇಯ್ನನ್ನು ಕೂಡ ತಡೆದಿರ್ತೀರ, ಆದರೆ ನಿಮ್ಮ ಮಗು ಹತ್ರ ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಸೊ ನಿಮ್ಮ ಮಗು ಮೇಲೆ ನಿಮಗೆ ಪ್ರೀತಿ ಕಡಿಮೆ ಆಗುತ್ತೆ ಅಂದರೆ ನಿಜವಾಗ್ಲೂ ನೀವು ಇದನ್ನು ನಂಬ್ತೀರಾ? ಖಂಡಿತವಾಗ್ಲೂ ಪಾಪು ಮೇಲೆ ಲವ್ ಅನ್ನೋದು ಬಂದು, ಅಫೆಕ್ಷನ್ ಅನ್ನೋದು ಬಂದು ಖಂಡಿತವಾಗ್ಲೂ ಡಿಕ್ರೀಸ್ ಆಗುತ್ತೆ. ಸೊ ಕಮ್ಮಿ ಆಗುತ್ತೆ. ಮಗು ಅಳ್ತಾ ಇದ್ರೂ ಕೂಡ ಕೇರ್ ಮಾಡೋದಿಲ್ಲ, ಹತ್ರ ಅಳ್ಳಿ ಬಿಡು ಅಂತ ನೀವು ಬಿಡ್ತೀರಾ, ಮತ್ತು ಹಾಲು ಕುಡಿಸೋದೇ ಬೇಡ ಅಂತ ನೀವು ಅಂತೀರಾ, ಮಗು ನನಗೆ ಬೇಡವೇ ಬೇಡ ಅಂತೀರಾ. ಆ್ಯಂಡ್ ನೆಕ್ಸ್ಟು ಜೋರಾಗಿ ಕಿರ್ಚ್ತೀರಾ, ಕೂಗ್ತೀರಾ, ನನ್ನ ಒಂಟಿಯಾಗಿ ಬಿಡಿ ಅಂತ ಹೇಳ್ತೀರಾ. ಮಗುನ ಬಂದು ಯಾರೂ ನೋಡೋಕ್ಕೆ ಬರಬಾರ್ದು, ನನ್ನ ಮಗುನ ಯಾರೂ ನೋಡೋಕ್ಕೆ ಬರಬಾರ್ದು ಅಂತ ಹೇಳ್ತೀರಾ. ಒಂದೊಂದು ರೀತಿ ಒಂದೊಂದು ಥರ ಬಿಹೇವಿಯರ್ ಬರುತ್ತೆ ಡಿಪ್ರೆಷನ್ ಆದಾಗ. ಆಫ್ಟರ್ ಡೆಲಿವರಿ ನಿಮ್ಗೆ ಯಾಕೆ ಇದೆಲ್ಲ ಆಗುತ್ತೆ ಅಂದರೆ ನಿದ್ದೆ ಕಮ್ಮಿ ಇರೋದ್ರಿಂದ ನಿಮಗೆ ಈ ರೀತಿ ಡಿಪ್ರೆಷನ್ಸ್ ಬರುತ್ತೆ. ಜೊತೆಗೆ ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ನೀವು ಒಂದಿಷ್ಟು ದುಡ್ಡು ಅಂತ ಕೂಡಿಟ್ಟಿರ್ತೀರಾ, ಏನೋ ಮನೇಲಿ ಪ್ರಾಬ್ಲಮ್ ಆಗುತ್ತೆ, ಹಸ್ಬೆಂಡ್ಗೋ ಇಲ್ಲ ಯಾರಿಗೋ ಪ್ರಾಬ್ಲಮ್ ಆಗಿ ಫೈನಾನ್ಷಿಯಲಿ ಒಂದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಬಂದಾಗ ನೀವು ಇಟ್ಟಿರುವಂಥ ಹಣವನ್ನು ನಿಮ್ಮ ಮಗುಗೋ ಇಲ್ಲ ಬೇರೆಯವ್ರಿಗೋ ನೀವು ಖರ್ಚು ಮಾಡೋವಾಗ ನಿಮ್ಗೆ ಅನಿಸುತ್ತೆ, ನಾನು ಎಷ್ಟು ದುಡ್ಡು ಕಷ್ಟಪಟ್ಟು ಕೂಡಿಟ್ಟಿದ್ದೆ, ಸೊ ಈ ದುಡ್ಡೆಲ್ಲ ನನಗೆ ಬಂದು ಸೇವ್ಗೆ ಅಂತ ತಾನೇ ನಾನು ಇಟ್ಟಿದ್ದೆ, ನನಗೆ ಬಂದು ಸೇವ್ ಆಗ್ತಾ ಇಲ್ವಲ್ಲ, ಇದು ನನ್ನ ಸಂಪಾದನೆ ನನಗಿದು ಆಗ್ತಾ ಇಲ್ವಲ್ಲ, ಸೊ ನಾನು ಕೆಲಸ ಬಿಟ್ಬಿಟ್ನಲ್ಲ, ನನಗೆ ಸಂಪಾದನೆ ಅನ್ನೋದೇ ಇಲ್ವಲ್ಲ, ದುಡ್ಡೇನೂ ಇಲ್ವಲ್ಲ, ಇವಾಗ ಇನ್ನೊಬ್ಬರನ್ನ ನಾನು ಡಿಪೆಂಡ್ ಆಗಬೇಕಲ್ಲ ಅಂತ ಒಂದು ಡಿಪ್ರೆಷನ್. ನಿದ್ದೆ ಮಾಡ್ತಾ ಇರ್ತೀರಾ, ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀರಾ, ಪಾಪು ಎದ್ದು ಬಿಡುತ್ತೆ, ಯೂರಿನ್ ಮಾಡುತ್ತೆ, ಟಾಯ್ಲೆಟ್ ಮಾಡುತ್ತೆ, ಅದನ್ನು ಕ್ಲೀನ್ ಮಾಡೋದೇ ಒಂದು ರೀತಿ ಡಿಪ್ರೆಷನ್. ಸೊ ನೀವು ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿದ್ದು ರೂಢಿಯಾಗಿರುತ್ತೆ. ನಿಮ್ಮ ಪಾಪು ಮೋಷನ್ ಮಾಡುವಾಗ, ಯೂರಿನ್ ಪಾಸ್ ಮಾಡುವಾಗ, ನೀವು ತಿಂತಾ ಇರ್ತೀರಾ, ನಿಮ್ಮ ತೊಡೆ ಮೇಲೇ ಮಾಡುವಾಗ ನಿಮ್ಗೆ ಅದೊಂಥರ ಫೀಲ್ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡಬೇಕು, ಅದನ್ನು ಹಾಕಬೇಕು, ನಿದ್ದೆ ಹಾಳಾಗುತ್ತೆ, ಮಗು ಅಳ್ತಾನೆ ಇರುತ್ತೆ, ಕಾರಣ ಇಲ್ದಿರ ಅಳ್ತಾ ಇರುತ್ತೆ. ಸೊ ಈ ಟೈಮಲ್ಲೆಲ್ಲ ನಿಮ್ಮನ್ನು ನೀವೇ ಹೊಡ್ಕೋಬೇಕು ಅಂತ ನಿಮ್ಮನ್ನು ನೀವೇ ಹರ್ಟ್ ಮಾಡ್ತೀರಾ. ಕೆಲವೊಬ್ಬರು ಮಕ್ಕಳನ್ನ ಕೂಡ ಹರ್ಟ್ ಮಾಡ್ತಾರೆ. ಸೊ ಮಗುಗೆ ಹೊಡೆಯೋದಾಗ್ಬೋದು, ಗಿಲ್ಲೋದಾಗ್ಬೋದು, ಹೋಗೋ ಕಡೆ ಅಂತ ಜೋರ ಮಗುನ ಎಳೆದು ಬಿಡೋದಾಗ್ಬೋದು. ಈ ರೀತಿ ಕೂಡ ಕೆಲವರಲ್ಲಿ ಡಿಪ್ರೆಷನ್ ಅನ್ನೋದು ಎಕ್ಸ್ಟ್ರೀಮಾಗಿ ಹೋಗುತ್ತೆ. ಸೊ ಎಕ್ಸ್ಟ್ರೀಮ್ ಆಫ್ ಡಿಪ್ರೆಷನ್ ಸಿಂಟಮ್ಸ್ ಏನು ಅಂತಂದರೆ ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ಳೋದು, ಮಗುನ ಹರ್ಟ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ನ ಹರ್ಟ್ ಮಾಡೋದು, ಜೋರಾಗಿ ಕಿರ್ಚೋದು, ಒಂದ್ಸಲಿ ನಗೋದು, ಒಂದ್ಸಲಿ ಜೋರಾಗಿ ಅಳೋದು. ಸೊ ಇಂಥವೆಲ್ಲ ಆಗುವಾಗ ಖಂಡಿತವಾಗ್ಲೂ ಅದು ಬಂದು ಎಕ್ಸೆಸ್ ಆಫ್ ಡಿಪ್ರೆಷನ್ ನಿಮಗೆ ಬಂದು ಆಫ್ಟರ್ ಡೆಲಿವರಿ ಆಗುವಂಥದ್ದು. ಸೊ ಈ ಟೈಮಲ್ಲಿ ನಾನು ಅವ್ರಿಗೆ ಹೇಳ್ಬಾರ್ದು, ಇವ್ರಿಗೆ ಹೇಳ್ಬಾರ್ದು, ನಾನು ಏನು ಯಾರಿಗೂ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ, ನಾನು ಯಾಕೆ ಹೇಳಿ, ಅವ್ರು ನಾನು ಏನಾದರೂ ಹೇಳಿದ್ರೆ ನಾನು ಮೆಂಟಲ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾರೇನೋ, ನನ್ನನ್ನು ಯಾರಾದರೂ ಲೂಸ್ ಅಂತ ಅಂದ್ಬಿಡ್ತಾರೇನೋ, ನನ್ನನ್ನು ಹುಚ್ಚಿ ಅಂದ್ಬಿಡ್ತಾರೇನೋ, ನನಗೇನಾದರೂ ಬೈದ್ಬಿಡ್ತಾರೇನೋ ಅಂತ ಅಂದ್ಕೊಂಡು ನೀವು ಅದನ್ನು ಮುಚ್ಚಿಟ್ಕೊಳ್ಳಿ ಇದೆ ಅಲ್ವಾ, ಅದನ್ನೇ ನಿಜವಾಗ್ಲೂ ಹುಚ್ಚು ಅಂತ ಹೇಳೋದು. ಸೊ ಖಂಡಿತವಾಗ್ಲೂ ಮುಚ್ಚಿಟ್ಕೋಬೇಡಿ, ಯಾರ ಹತ್ರನೂ ಕೂಡ ಹೇಳದೆ ಒಳಗಡೆ ಇಟ್ಕೊಂಡ್ರೆ ಆ ಒಂದು ಡಿಪ್ರೆಷನ್ ಅನ್ನೋದು ನಿಮ್ಮನ್ನು ಮೆಂಟಲಿ ಬಂದು ಅಫೆಕ್ಟ್ ಮಾಡುತ್ತೆ. ಸೊ ನೀವು ಬಂದು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಹಾಸ್ಪಿಟ್ಲ್ಗೆ ಹೋಗಿ. ಸೊ ಹೋಗಿಬಿಟ್ಟು ನಿಮಗೆ ಒಂದು ಕೌನ್ಸಿಲ್ ಇರುತ್ತೆ, ನಿಮ್ಗೊಂದು 2 ಸೆಷನ್ ಇರುತ್ತೆ. ಸೊ ನೀವು ಹೋದಾಗ ನಿಮಗೆ ಬಂದು ಡಾಕ್ಟರ್ಸ್ ಬಂದು ಹೇಳ್ತಾರೆ ಹೇಗಿರಬೇಕು, ಯಾವ ಥರ ಇರಬೇಕು, ನಿಮ್ಮನ್ನು ಹೇಗೆ ಲವ್ ಯುವರ್ ಸೆಲ್ಫ್ ಅನ್ನೋದನ್ನು ಬಂದು ಹೇಗೆ ಅವ್ರು ಹೇಳ್ಕೊಡ್ತಾರೆ. ಸೊ ನೀವು ಮನ್ಸು ಬಿಚ್ಚಿ ಮಾತಾಡೋವಾಗ ನಿಮಗೆ ಮನ್ಸು ಬಂದು ನಿಮ್ಮಲ್ಲಿರುವಂಥ ಡಿಪ್ರೆಷನ್ ಎಲ್ಲ ಹೋಗೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಆ ಟ್ಯಾಬ್ಲೆಟ್ಸ್ ಬಂದು ಅವರು ನಿಮಗೆ ಸರಿಯಾದ ರೀತಿಯಲ್ಲಿ ಡಿಪ್ರೆಷನ್ ಹೋಗೋದಕ್ಕೆ ಅದು ಸೈಂಟಿಫಿಕ್ ಆಗಿ ನಿಮಗೆ ಸೈಕ್ಯಾಟ್ರಿಯಾಗಿ ಅವ್ರು ಬಂದು ನಿಮ್ಗೆ ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ನೀವು ಅದನ್ನು ಬಂದು ಆರಾಮಾಗಿ ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಎಕ್ಸ್ಟ್ರೀಮಾಗಿ ಹೋಗೋಕ್ಕೆ ಬಿಡದೆ ಯಾವ ರೀತಿ ತಡೆಯೋದು. ಸೊ ನೀವೀಗ ಪಾಪು 1 ಮಂತ್ ಇದೆ, ಸೊ 12 ಡೇಸ್ ಆಗಿದೆ, 15 ಡೇಸ್ ಆಗಿದೆ, ನಿದ್ದೆ ನನ್ನ ಕೈಯಲ್ಲಿ ಹಾಳು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆಲ್ರೆಡಿ ನಾನು ಪ್ರೆಗ್ನೆನ್ಸಿಯಲ್ಲೇ ಬಂದು ತುಂಬ ನಿದ್ದೆನ ಹಾಳು ಮಾಡ್ಕೊಂಡಿದ್ದೀನಿ. ಈಗ ಬಂದು ಡೆಲಿವರಿ ಆದಮೇಲೆ ಹೇಗೆ ನಿದ್ದೆ ಎಲ್ಲ ಹಾಳು ಮಾಡ್ಕೊಳ್ಳೋದು ಅಂದರೆ ಖಂಡಿತವಾಗ್ಲೂ ಇದನ್ನು ಬಂದು ನೀವು ಇನ್ನೊಬ್ಬರು ಸಹಾಯ ಬೇಕು. ಮನೇಲಿ ಹೇಗೆ ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು ಅಂತೆಲ್ಲ ಅಂದ್ಕೋಬೇಡಿ. ನಿಮ್ಮ ಹಸ್ಬೆಂಡ್ನ ಕೇಳಿ, ನಿಮ್ಮ ಅತ್ತೆಯನ್ನು ಕೇಳಿ, ನಿಮ್ಮ ಮನೇಲಿರೋರನ್ನೆಲ್ಲ ಕೇಳಿ
ನಿಮಗೆ ಒಂದು ಸ್ವಲ್ಪ ಕೇರನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಯಾರನ್ನಾದ್ರೂ ಒಬ್ಬರನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ಇಟ್ಕೊಳ್ಳಿ. ಪಾಪುನ ನೋಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬರು ಸಹಾಯ ಪಡಿಲೇಬೇಕು. ಹಸ್ಬೆಂಡ್ಗೆ ಹೇಗೆ ಹೇಳೋದು, ಅವ್ರು ಆಫೀಸ್ಗೆ ಹೋಗಿ ಬಂದಿದ್ದಾರಲ್ಲ, ಹೊರಗಡೆ ಹೋಗಿ ಬಂದಿದ್ದಾರಲ್ಲ, ನಾನು ಮನೇಲಿ ತಾನೇ ಇದ್ದೀನಿ ಅಂತ ಅಂದ್ಬಿಡ್ತಾರೇನೋ, ಮನೇಲಿ ತಾನೇ ಇದೆಯಾ, ಮಗುನ ನೋಡ್ಕೊಳ್ಳೋದೇನು ಕಷ್ಟನಾ ಅಂತ ಅವ್ರು ಅಂದಿದ ತಕ್ಷಣ ಅದೊಂದು ಡಿಪ್ರೆಷನ್. ಸೊ ಇದನ್ನೆಲ್ಲ ನೀವು ಸ್ಟ್ರೆಸ್ ಮಾಡ್ಕೊಳ್ತಾ ನಿಮ್ಮ ಹೆಲ್ತನ್ನು ನೀವು ಹಾಳು ಮಾಡ್ಕೊಳ್ಳೋ ಬದಲು ನೀವು ಬಂದು ಪಾಪುನ ಮಲಗಿಸಿ ಶೆಡ್ಯೂಲ್ ಹಾಕ್ಕೊಂಡು ವರ್ಕ್ ಮಾಡಿಕೊಂಡು ಹೆಚ್ಚಾಗಿ ಕೆಲಸ ಮಾಡಿದೆ ಸ್ವಲ್ಪ ಕೆಲಸ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ನಿದ್ದೆ ಮಾಡೋದನ್ನು ಬಿಡದೆ ಪಾಪು ಮಲಗಿರೋವಾಗ ನೀವು ಮಲ್ಕೊಂಡು ಪಾಪು ಎದ್ದಿರೋವಾಗ ಕೆಲಸ ಮಾಡಿಕೊಂಡು ಸೊ ಈ ರೀತಿ ನೀವು ಬಂದು ಮಾಡ್ಕೋಬೇಕು. ಲೋನ್ಲಿನೆಸ್ ಆಗಿದ್ದೀನಿ ಅಂತ ಫೀಲ್ ಮಾಡಿದ್ರೆ ಆದಷ್ಟು ಧ್ಯಾನ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ. ಒಂದು ಸ್ವಲ್ಪ ಡಿಪ್ರೆಷನ್ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಕೊಂಡ್ರು ಅದಕ್ಕೆ ಏನು ರಿಲೀವ್ ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ, ಅದನ್ನು ಎಕ್ಸ್ಟ್ರೀಮ್ ಆಗೋದಕ್ಕೆ ಬಿಡಬೇಡಿ. ಸೊ ನೆಗೆಟಿವ್ ಥಾಟ್ಸ್ ಬರುತ್ತೆ ನಿಮಗೆ, ಸ್ಲೀಪಿಂಗ್ ಡಿಸಾರ್ಡರ್ಸ್ ಆದಾಗ ನಿದ್ದೆ ನಿಮಗೆ ಶೆಡ್ಯೂಲ್ ಆಗಿ ನಿದ್ದೆ ಮಾಡ್ತೀರಾ, ಕರೆಕ್ಟಾಗಿ ನಿದ್ದೆ ಹೋಗಿಬಿಡುತ್ತೆ. ಸೊ ನಿಮಗೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಆದಾಗ ನಿಮಗೆ ಬಂದು ಮೆಂಟಲಿ ಬಂದು ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಮಗುನ ನೋಡಿದ್ರೆ ನನಗೆ ಎಲ್ಲ ಕಷ್ಟಕ್ಕೂ ಈ ಮಗು ತಾನೇ ಕಾರಣ ಅಂತ ಅಂದ್ಕೊಂಡು ಮಗುಗೆ ಹರ್ಟ್ ಮಾಡೋದು, ನೀವು ಹರ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಪಾಸಿಟಿವ್ ಆಗಿರಿ. ಪಾಪುನ ನೋಡೋವಾಗ ನಿಮ್ಗೆ ಏನು ಅನಿಸ್ಬೇಕು ಅಂದರೆ, ಸೊ ಈ ಮಗುನ ನೋಡೋದಕ್ಕೆ ನಾನು 9 ತಿಂಗಳು ವೆಯ್ಟ್ ಮಾಡಿದ್ದೀನಿ. ಸೊ ಸ್ಕ್ಯಾನಿಂಗ್ ಮಾಡಿ ನಿಮ್ಮ ಮಗು ಮುಖ ಇದು, ನಿಮ್ಮ ಮಗು ಕಾಲಿದು, ನಿಮ್ಮ ಮಗು ಕೈ ಇದು ಅಂತ ಹೇಳೋವಾಗ ಮಗು ನೋಡೋಕ್ಕಾಗದೆ ಜಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂದು ಇದರಲ್ಲೇ ನಾನು ಮಗುನ ನೋಡಿದ್ದೀನಿ. ಸೊ ನಾನು ಮಗುಗೋಸ್ಕರ ಡೆಲಿವರಿನೂ ಅನುಭವಿಸಿದ್ದೀನಿ. ಸೊ ಈ ಮಗುವನ್ನು ಇನ್ನೊಂದು 6 ತಿಂಗಳು ಕಷ್ಟಪಟ್ಟು ಸಾಕ್ಬಿಟ್ಟೆ ಅಂದರೆ ನನ್ನ ಮಗು ಚೆನ್ನಾಗೇ ಬೆಳ್ಕೊಳ್ಳುತ್ತೆ. ಸೊ ನಾನು ಡಿಪ್ರೆಷನ್ ಮಾಡ್ಕೋಬಾರ್ದು. ಇದು ನನ್ನ ಡ್ಯೂಟಿ. ಆನ್ ಟೈಮ್ ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಹಸ್ಬೆಂಡ್ ಕೇರ್ ಮಾಡಿದ್ರು ಸರಿ, ಅತ್ತೆ ಕೇರ್ ಮಾಡಿದ್ರು ಸರಿ, ಇಟ್ಸ್ ಓಕೆ. ಅವ್ರು ಮಾಡಿಲ್ಲ ಅಂದರೆ ಹೆಚ್ಚಾಗಿ ಅವ್ರ ಮೇಲೆ ಡಿಪೆಂಡ್ ಆಗದೆ ನನ್ನ ಮಗುನ ನಾನು ನೋಡ್ಕೋತೀನಿ, ನಾನು ನಿದ್ದೆ ಮಾಡ್ತೀನಿ, ಚೆನ್ನಾಗಿ ತಿಂತೀನಿ, ಹೆಲ್ತನ್ನು ನೋಡ್ಕೋತೀನಿ, ಹಾಲು ಹೆಚ್ಚು ಮಾಡ್ಕೊಳ್ತೀನಿ, ನನ್ನ ಮಗುನ ಒಂದು 6 ತಿಂಗಳು ಕಷ್ಟನೋ ಸುಖನೋ ಕಣ್ಣು ನಿದ್ದೆ ಕೆಟ್ಟು ನನ್ನ ಮಗುನ ನಾನು ನೋಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು 6 ತಿಂಗಳಾದ್ಮೇಲೆ ಪಾಪುಗೆ ಚೆನ್ನಾಗಿ ಊಟ ಮಾಡಿಸ್ತೀನಿ, ನೈಟೆಲ್ಲ ನಿದ್ದೆ ಮಾಡುತ್ತೆ, ಯಾವಾಗಲೂ ಡೈಪರ್ ಚೇಂಜ್ ಮಾಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಇರೋದಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಮಗು ನಡೆದು ಓಡಾಡಿ ಸ್ಕೂಲ್ಗೆ ಹೋಗಂಗಾಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನನಗೆ ಡಿಪ್ರೆಷನ್ ಇರುತ್ತೆ ಅಂತ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಸೊ ಇದು ಮಾಡ್ಕೊಳ್ತಿದ್ದಂಗೆ ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಅನ್ನೋದು ಬರುತ್ತೆ. ಸೊ ನಿದ್ದೆ ಅನ್ನೋದು ನಿಮಗೆ ನಿಜವಾಗ್ಲೂ ಬರುತ್ತೆ. ಮಗು ಹೋಗ್ತಾ ಹೋಗ್ತಾ ನಿದ್ದೆ ಮಾಡೋಕ್ಕೆ ಶುರು ಆಗುತ್ತೆ, ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ. ಸೊ ಇದು ಬಂದು ಲೈಫ್ ಲಾಂಗ್ ಈ ಡಿಪ್ರೆಷನ್ ಇರುತ್ತೆ ಅಂದರೆ ಖಂಡಿತವಾಗ್ಲೂ ಇರಲ್ಲ. ಜಸ್ಟ್ ಫ್ಯೂ ಡೇಸ್, ಜಸ್ಟ್ ಫ್ಯೂ ವೀಕ್ಸ್ ಅಷ್ಟೇ. ಅಮ್ಮಮ್ಮ ಅಂದರೆ ಒಂದು 3 ತಿಂಗಳೊಳಗಡೆ ಕಾಣಿಸ್ಕೊಳ್ಳುವಂಥ ಡಿಪ್ರೆಷನ್ ಇದು. 3 ತಿಂಗಳಾದಮೇಲೆ ಮಗು ನಿದ್ದೆ ಪ್ಯಾಟರ್ನೇ ಚೇಂಜ್ ಆಗುತ್ತೆ. ಬೆಳಗ್ಗೆ ಎದ್ದಿರುತ್ತೆ, ರಾತ್ರಿ ಫುಲ್ ಮಲಗುತ್ತೆ, ನಿಮಗೂ ಫುಲ್ ರೆಸ್ಟ್ ಸಿಗುತ್ತೆ. 3 ತಿಂಗಳು 6 ತಿಂಗಳು ಆಗ್ತಿದ್ದ ಹಾಗೆ ಕಣ್ಣು ಮಿಟಕ್ಸಿ ಹೀಗೆ ಅನ್ನೋದ್ರೊಳಗಡೆ ಟೈಮ್ ಆಗೋಗ್ಬಿಡುತ್ತೆ. ಸೊ ನಿಮ್ಮ ಮಗುನ ನೀವೂ ಕೂಡ ಚೆನ್ನಾಗಿ ಸಾಕೋಬೋದು. ಈಗ ನಾನು ಅಷ್ಟೇ ಫಸ್ಟ್ ಬೇಬಿಗೆ 6 ತಿಂಗಳು ಅಮ್ಮ ಮನೇಲಿದ್ದೆ. ಸೊ 6 ತಿಂಗಳು ಅಂತ ಹೇಳೋಕ್ಕೆ ಬರಲ್ಲ, 5 ತಿಂಗಳಿಗೆ ಬಿದ್ಮೇಲೆ ನಾನು ಅಮ್ಮ ಮನೆಗೆ ಬಂದೆ. ಸೊ ಅಮ್ಮ ಮನೆಯಿಂದ ಬಂದ ಮೇಲೆ ಫುಲ್ಲಾಗಿ ಎಲ್ಲ ಕೆಲಸನೂ ನನ್ನ ಜೊತೆನೇ. ಸೊ ಮನೇಲೆಲ್ಲ ಕೆಲಸ ಮಾಡಬೇಕು, ಪಾಪುನ ನೋಡ್ಕೋಬೇಕು, ಹಾಲು ಕುಡಿಸ್ಬೇಕು, ಪ್ರತಿಯೊಂದು ನಾನೇ ಮನೇಲಿ ಕೆಲಸ ಮಾಡ್ತಿದ್ದೆ. ಜಾಸ್ತಿ ಕೂಗಾಡಿದ್ದಾಗಲಿ ಇಲ್ಲ ಹತ್ತಿದ್ದೀನಿ, ಡಿಪ್ರೆಷನ್ ನನಗೂ ಇದ್ದಿದೆ, ಹತ್ತಿದ್ದೀನಿ, ಜಾಸ್ತಿ ಕೂಗಾಡೋದಂಥವೆಲ್ಲ ಮಾಡಿಲ್ಲ. ಬಟ್ ಯಾಕಂದರೆ ನಾನು 6 ಮಂತ್ ಆಫ್ಟರ್ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾಯಿತ್ತು, ಹಾಲು ಕೊಡ್ತಾಯಿದ್ದೆ. ಯಾಕೆ ಅಳ್ತಿದ್ದೆ ಅಂದರೆ ನನಗೆ ಮನೇಲಿ ತುಂಬ ಕೆಲಸ ಮಾಡಿ ಸ್ಪೈನಲ್ ಕಾರ್ಡ್ ಪೇಯ್ನ್, ಇದು ಬ್ಯಾಕ್ ಪೇಯ್ನ್ ತುಂಬ ಬರ್ತಿತ್ತು. ಸೊ ಹಾಗಾಗಿ ನೋವು ತಡೆಯೋಕ್ಕಾಗದಿರ ಅಳ್ತಿದ್ದೆ. ಬಟ್ ಹಾಗೆ ಯಾಕೆ ಅಳಬೇಕು ಅಂತ ಸುಮ್ಮನೆ ಆಗ್ತಿದ್ದೆ. ಅಮ್ಮ ಮನೇಲೂ ಹತ್ತಿದ್ದೀನಿ, ನಂಗೆ ಡಿಪ್ರೆಷನ್ ಇತ್ತು. ಸೊ ಅಮ್ಮ ನೋಡ್ಕೋತಾ ಇದ್ರು, ಜೊತೆಗೆ ಅವರು ಇವರು ಎಲ್ಲರೂ ಬರ್ತಿದ್ರು, ಮಗು ನೋಡೋರು ನೋಡ್ಕೊಳ್ಳೋರು. ನನಗೆ ಅಷ್ಟು ಕೆಲಸ ಇಲ್ಲ ಅಂದ್ರೂ ನಿದ್ದೆ ಕೆಡೋಕ್ಕಾಗದೆ ನಾನು ಅಳ್ತಾ ಇದ್ದೆ. ಆ ಮಗು ಇದೇನಿದು ಯಾವಾಗಲೂ ಹಿಂಗೆ ಎದ್ದಿರುತ್ತೆ, ಅಳ್ತಾ ಇರುತ್ತೆ ಅಂತ ಕೂಡ ಅಂದಿದ್ದೀನಿ ನಾನು. ಹಾಲು ಕುಡಿಯೋದು, ಯಾವಾಗಲೂ ಮಗು ಯೂರಿನ್ ಪಾಸ್ ಮಾಡೋದು, ಹಾಲು ಕುಡಿಯೋದು, ಮಗು ಯಾವಾಗಲೂ ಉಚ್ಚೆ ಮಾಡ್ಕೊಳ್ಳೋದು, ಟಾಯ್ಲೆಟ್ ಮಾಡೋದು ಮಾಡಿ ನನಗೆ ಅದು ಕ್ಲೀನ್ ಮಾಡೋದೇ ಒಂದು ಕಷ್ಟವಾಗಿ ಅನ್ನಿಸ್ತಾ ಇತ್ತು. ಸೊ ನಾನು ಹತ್ತಿದ್ದೀನಿ, ಏನಿದು ಯಾವಾಗಲೂ ಹಿಂಗೆ ಎದ್ದಿರುತ್ತಲ್ಲಮ್ಮ, ನಾನು ಯಾವಾಗಮ್ಮ ಮಲಗಲಿ ಅಂತ ನಮ್ಮ ಅಮ್ಮ ಮೇಲೆ ಕೂಡ ರೇಗಿದ್ದೀನಿ. ಬಟ್ ನಮ್ಮಮ್ಮ ನಿನ್ಗೆ ಯಾಕೆ ಟೆನ್ಷನ್, ಮಲ್ಕೋ ನೀನು, ನಮ್ಮ ಮಗುನ ಮಲಗಿಸ್ತೀನಿ ಅಂತ ಹೇಳಿ ಸಾಫ್ಟಾಗಿ ತೊಡೆ ಮೇಲೆ ಹಾಕಿ ತೊಟ್ಟಿ ಮಗುನ ಮಲಗಿಸ್ಬಿಡೋರು. ಸೊ ಇದೆಲ್ಲ ಒಂದು ರೀತಿ ನಮ್ಗೆ ಆಗತ್ತೆ. ಸೊ ಇದೆಲ್ಲ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತವಾಗ್ಲೂ ನಾನು ಕೂಡ ಈ ನೋವನ್ನು ಅನುಭವಿಸಿದ್ದೀನಿ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾನು ಅಷ್ಟಾಗಿ ಡಿಪ್ರೆಷನ್ ಅನ್ನೋದು ನನಗಿರಲಿಲ್ಲ. ನನಗೆ ರೂಢಿ ಆಗಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪಾಪು ಆದಮೇಲೆ ನಾನು ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಫೀಲ್ ಮಾಡಿದ್ದೀನಿ. ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಇಷ್ಟಕ್ಕೂ ದೊಡ್ಡ ಮಗುನೂ ನೋಡ್ಕೊಂಡಿದ್ದೀನಿ. ಅವ್ನಿಗೆ ಹತ್ತತ್ರ 4 ವರ್ಷ ಆಗಿತ್ತು. ಇವ್ನಿಗೂ ತಿಂಗಳ ಮಗು, ಇವ್ನಿಗೂ 1 ತಿಂಗಳು ಆದಮೇಲೆ ಚೆನ್ನಾಗಿ ನನ್ನ ಮಗುಗೆ ನಾನೇ ಸ್ನಾನ ಮಾಡಿಸ್ತಿದ್ದೆ, ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಬೆಳಗ್ಗಿನ ಜಾವ 5 ಗಂಟೆಗೆಲ್ಲ ಮಗು ಎದ್ಬಿಡ್ತಿತ್ತು. ಮಗು ನನಗೆ ಹಿಂಸೆ ಕೊಟ್ಟಿದ್ದೇ ಇಲ್ಲ. ಚಿಕ್ಕವಾಗಿದ್ದಾಗ ಆಡ್ಕೊಂಡಿರ್ತಾ ಇತ್ತು, ಹಾಲು ಕೊಟ್ಟರೆ ಆಡ್ಕೊಂಡಿರ್ತಾ ಇತ್ತು. ನಾನು ಬಂದು ಕೆಲಸ ಮಾಡ್ಕೊಳ್ತಾ ಇದ್ದೆ, ಅಡುಗೆ ಮಾಡಿಬಿಡ್ತಿದ್ದೆ. ಅಮ್ಮ ಮನೆಯಲ್ಲೇ ಕೂಡ
ಕೂಡ ಅಮ್ಮವ್ರೆಲ್ಲಾದರೂ ಹೋಗಿದ್ದರೆ, ಒಂದು ವೇಳೆ ಎಲ್ಲಾದರೂ ಅಕ್ಕ ಮನೆಗೆ ಏನಾದರೂ ಹೋಗ್ತೀನಿ ಅಂತ ಹೋಗಿದ್ರೆ, ಸೊ ಆ ಟೈಮಲ್ಲೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತಿದ್ದೆ. ಬಾಯ್ಲರ್ ನೀರಿರೋದು, ಒಲೆಯಲ್ಲಿ ಕಾಯಿಸ್ಬಿಟ್ಟು ಆ ನೀರು ಕಾಯಿಸಿಟ್ಬಿಡ್ತಿದ್ದೆ. ಬಿಸಿನೀರಲ್ಲೇ ಕೆಲಸ ಮಾಡ್ಕೊಳ್ತಿದ್ದೆ. ಜಸ್ಟ್ ಬೆಳಗ್ಗೆ 8 ಗಂಟೆಗೆ ನಮ್ಮ ಮನೇಲಿ ಏನು ಕೆಲಸನೂ ಇರ್ತಾ ಇರಲಿಲ್ಲ. ಮಗುಗೆ ಕೂಡ 11 ಗಂಟೆಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತಿದ್ದೆ. ನಾನು ಕೂಡ ಸ್ನಾನ ಮಾಡ್ಕೊಂಡು ನೀಟಾಗಿ ಡ್ರೆಸ್ ಆಗಿ ನೀಟಾಗಿ ಟಿ ವಿ ನೋಡ್ಕೊಂಡು ಆರಾಮಾಗಿ, ಇವಾಗ ಯಾವ ಥರ ಇದೆಯೋ ನನ್ನ ಲೈಫ್ ಆರಾಮಾಗಿ, ಆವಾಗ ಕೂಡ ಅದೇ ಥರನೇ ನಾನು ಮಕ್ಕಳನ್ನ ನೋಡ್ಕೊಂಡಿದ್ದೀನಿ. ಮಗುಗೆ ತಿನ್ನಿಸಿದ್ದೀನಿ ಚೆನ್ನಾಗಿ. ದೊಡ್ಡವನಿಗೆ, ಚಿಕ್ಕವನು ಕೂಡ ಹಾಲು ಚೆನ್ನಾಗಿ ಕೊಟ್ಟು ಮಲಗಿಸ್ತಿದ್ದೆ. ಆ್ಯಂಡ್ ನೆಕ್ಸ್ಟು ಟಾಯ್ಲೆಟ್ ಬಟ್ಟೆಗಳನ್ನೆಲ್ಲ, ಡೈಪರ್ ಜಾಸ್ತಿ ಯೂಸ್ ಮಾಡಿದ್ದೇ ಇಲ್ಲ. ಟಾಯ್ಲೆಟ್ ಬಟ್ಟೆ ಎಲ್ಲ ಒಗೆದು ಒಣಗಾಕ್ತಿದ್ದೆ. ಫೆಬ್ರವರಿಯಲ್ಲಿ ಪಾಪು ಆಗಿತ್ತು. ಬಿಸಿಲು ಚೆನ್ನಾಗಿತ್ತು ನನಗೆ. ಸೊ ಬಾಣಂತರ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದ್ರೊಳಗಡೆ ಬಿಸಿಲು ಚೆನ್ನಾಗಿತ್ತು ನನಗೆ. ಒಣಗಾಕ್ತಿದ್ದೆ. ಬೆಡ್ಶೀಟ್ಸ್ ಕೂಡ 2 ಡೇಸ್ ಒನ್ಸ್ ವಾಶ್ ಮಾಡ್ತಿದ್ದೆ. ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ನಾನು ಬಂದು ಮಕ್ಕಳನ್ನ ನೋಡ್ಕೊಂಡಿದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ಡೆಲಿವರಿ ಆದಮೇಲೆ ನಮಗೆ ಡಿಪ್ರೆಷನ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಇದು ಕಂಪ್ಲೀಟ್ಲಿ ನಾರ್ಮಲ್. ಸೆಕೆಂಡ್ ಪ್ರೆಗ್ನೆನ್ಸಿ ಸೆಕೆಂಡ್ ಡೆಲಿವರಿ ಅಂದಮೇಲೆನೂ ಕೂಡ ಕಂಪ್ಲೀಟಾಗಿ ನಾರ್ಮಲ್. ಬಟ್ ಡಿಪ್ರೆಷನ್ ಅದು ಸೆಕೆಂಡ್ ಪಾಪುಗಷ್ಟಾಗಿರಲ್ಲ. ನಮಗೆ ಒಂದು ಮೆಚುರಿಟಿ ಬಂದಿರುತ್ತೆ. ಓಕೆನಾ. ಸೊ ಪಾಪುನ ಹೀಗೆ ನೋಡ್ಕೋಬೇಕು, ಮನೇಲಿ ಈ ರೀತಿ ಮಾಡಬೇಕು, ಶೆಡ್ಯೂಲ್ ಹಾಕ್ಕೊಂಡು ಮನೇಲಿ ಕೆಲಸ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿ ಹಾಲು ಕೊಟ್ರೆ ಪಾಪುಗೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಸೊ ಚೆನ್ನಾಗಿ ತಿಂದರೆ ಹಾಲು ಬರುತ್ತೆ. ಸೊ ಈ ರೀತಿ ಎಲ್ಲ ನಾನು ಮನಸ್ಸಲ್ಲಿ ಅಂದ್ಕೊಂಡು ನನಗೆ ಫುಲ್ ಬ್ಯುಸಿಯಾಗಿರ್ತಿದ್ದೆ, ಚೆನ್ನಾಗಿರ್ತಿದ್ದೆ. ಇಬ್ಬರನ್ನೂ ನೋಡ್ಕೋಬೇಕಾಗಿತ್ತು. ಮನೇಲಿ ಹಸ್ಬೆಂಡ್ ಕೂಡ ಕರೆಕ್ಟಾಗಿ ಆನ್ ಟೈಮ್ ಊಟಕ್ಕೆ ಕರೆಕ್ಟಾಗಿ ಇರ್ತಿದ್ರು. ಅವ್ರಿಗೂ ಕರೆಕ್ಟಾಗಿ ಊಟ ಹಾಕ್ಕೊಡ್ತಿದ್ದೆ. ತಟ್ಟೆಯಲ್ಲಿ ಕರೆಕ್ಟಾಗಿ ಊಟ ಹಾಕ್ತಿದ್ದೆ ನಾನು. ನಿಜವಾಗ್ಲೂ ಅವರು ಊಟ ಅಂದಿದ ತಕ್ಷಣ ನಾನು ಲೇಟ್ ಮಾಡ್ತಿರಲಿಲ್ಲ. ಹಾಗೆಯೇ ತಟ್ಟೆಲಿ ಊಟ ಹಾಕ್ಕೊಂಬಂದು ಅವ್ರಿಗೆ ಕೊಡ್ತಿದ್ದೆ. ಅವರು ಖುಷಿಯಾಗಿ ಊಟ ಮಾಡಿ ಹೊರಗಡೆ ಹೋಗೋರು. ಆ ಖುಷಿ ಇದೆ ಅಲ್ಲ, ಅದು ನಮ್ಗೆ ಏನಾಗುತ್ತೆ ಅಂದರೆ ಸೋಮಾರಿತನವಾಗಿ ಇರದೆ, ಡಿಪ್ರೆಷನ್ ಮಾಡ್ಕೊಳ್ದೆ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡ್ಕೋಬೇಕು ಅನ್ನೋದು. ಸೊ ನಾವು ಮನೇಲಿ ಮಗು ಅಳ್ತಾ ಇದೆ, ನಾನು ಅಡುಗೆ ಮಾಡಿಲ್ಲ, ಮಗು ಅಳ್ತಾ ಇದೆ, ಮನೆ ಒರೆಸಿಲ್ಲ, ಮಗು ಅಳ್ತಾ ಇದೆ, ಪಾತ್ರೆ ತೊಳೆದಿಲ್ಲ, ಈ ರೀತಿ ಎಲ್ಲ ನೆಪಗಳನ್ನು ಹಾಕ್ಕೊಂಡು ಮನೇಲಿರೋರ್ಗೂ ಹರ್ಟ್ ಮಾಡೋ ಬದಲು ಅವ್ರ ಸಹಾಯವನ್ನು ಸ್ವಲ್ಪ ಪಡ್ಕೊಳ್ತಾ, ಮನೇಲೂ ಎಂಟೈರ್ ಆಗೆಲ್ಲ ಕೆಲಸ ಮಾಡ್ಕೊಳ್ತಾ ಡಿಪ್ರೆಷನನ್ನು ನಾವು ಹೋಗ್ಲಾಡಿಸ್ಕೋಬೇಕು. ಹೇಳಬೇಕು ಅಂದರೆ ನಾನು ಸೆಕೆಂಡ್ ಡೆಲಿವರಿಗೆ ನನಗೆ 2 ಆಪ್ರೇಷನ್ ಆಗಿದ್ದು. ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್, ಒಂದು ಬಂದು ಸಿ ಸೆಕ್ಷನ್. ಸೊ ಈ ಎರಡನ್ನೂ ನಾನು ಬಂದು ಮೇಂಟೈನ್ ಮಾಡಿದ್ದೀನಿ. 3rd ಮಂತೋ 4th ಮಂತೋ 5th ಮಂತೋ ಅನಿಸುತ್ತೆ ನನಗೆ ಫಸ್ಟ್ ಪೀರಿಯಡ್ ಕೂಡ ಸ್ಟಾರ್ಟ್ ಆಗೋಯಿತು. ಪಾಪುನ ನೋಡ್ಕೊಳ್ತಾ ಆ ನೋವನ್ನು ಅನುಭವಿಸ್ತಾ ನಾನು ಬಂದು ಎಲ್ಲವನ್ನೂ ಮ್ಯಾನೇಜ್ ಮಾಡಿದ್ದೀನಿ. ಸೊ ಡಿಪ್ರೆಷನ್ ಅನ್ನೋದು ಕಾಮನ್, ವೆರಿ ಕಾಮನ್. ಅದನ್ನು ದಯವಿಟ್ಟು ಯಾರೂ ಅಷ್ಟೇ ಹರ್ಟ್ ಮಾಡ್ಕೋಬೇಡಿ. ಆದಷ್ಟು ಫೈನಾನ್ಷಿಯಲಿ ಫಿಟ್ಟಾಗಿ ದುಡ್ಡುಗಳನ್ನು ಈಗಲಿಂದನೇ ಪ್ರೆಗ್ನೆನ್ಸಿಯಿಂದನೇ ಕೂಡಿಕೋಬೇಕು ಅಂತ ನಾನು ಬಂದು ಪ್ರೆಗ್ನೆನ್ಸಿ ವಿಡಿಯೋಸಲ್ಲಿ ಹಾಕ್ತಾ ಇರ್ತೀನಿ. ಸೊ ಆದಷ್ಟು ಡಿಪ್ರೆಷನನ್ನು ಓವರ್ಕಮ್ ಮಾಡ್ತಾ ನಿಮ್ಮ ಪಾಪು ಫೇಸನ್ನು ನೋಡಿ. ಸೊ ನೀವು ಮಗುಗೂ ಹರ್ಟ್ ಮಾಡಬೇಡಿ, ನಿಮ್ಮನ್ನು ಹರ್ಟ್ ಮಾಡ್ಕೋಬೇಡಿ. ಜಸ್ಟ್ 6 ಮಂತ್ ಆಫ್ಟರ್ ಹೇಗಿರುತ್ತೆ, ಜಸ್ಟ್ 1 ಇಯರ್ ಆದಮೇಲೆ ಹೇಗಿರುತ್ತೆ, ಜಸ್ಟ್ 3 ಇಯರ್ಸ್ ಆದಮೇಲೆ ಏನಿರುತ್ತೆ, ಮಗು ಸ್ಕೂಲಲ್ಲಿ ಇರುತ್ತೆ. ಸೊ ನನ್ನ ಮಡ್ಲಲ್ಲಿರೋ ಮಗು ಸ್ಕೂಲಲ್ಲಿರುತ್ತೆ, ನನಗಿನ್ನೂ ಆರಾಮ್ ಸಿಗುತ್ತೆ ಆ ಟೈಮಲ್ಲಿ ಅಂತ ನೀವು ಅನ್ಕೋಬೇಕು. ಅದು ಬಿಟ್ಟು ನೀವು ನಿಮ್ಮನ್ನು ನೀವೇ ಹರ್ಟ್ ಮಾಡಿಕೊಂಡು ಇನ್ನೂ ಡಿಪ್ರೆಷನ್ ಜಾಸ್ತಿ ಮಾಡಿಕೊಂಡು ಯಾರಿಗೂ ಹೇಳದೆ ಅದನ್ನೇ ಒಳಗಡೆ ಇಟ್ಕೊಂಡು ತಿನ್ನೋದು ಬಂದು ತುಂಬ ತಪ್ಪು. ಸೊ ಹಾಗಾಗಿ ನೀವು ಜಾಸ್ತಿ ಕ್ಲೋಸ್ ಆಗಿರೋರ ಹತ್ರ ನಿಮ್ಮ ವಿಷಯ ಎಲ್ಲನೂ ಶೇರ್ ಮಾಡಿ. ಸೊ ಅದಕ್ಕೆ ಸೊಲ್ಯೂಷನನ್ನು ಹುಡ್ಕೊಳ್ಳಿ. ಅವರು ನಿಮಗೆ ಟಿಪ್ಸ್ ಹೇಳ್ಕೊಡ್ತಾರೆ. ಡಾಕ್ಟರ್ಸ್ ಹತ್ರ ಹೋಗಿ ಅವರು ಸೊಲ್ಯೂಷನನ್ನು ಹೇಳ್ತಾರೆ. ಸೊ ಹಾಗಾಗಿ ಆ ರೀತಿ ಇದ್ದು ನಿಮ್ಮ ಒಂದು ಲೈಫನ್ನು ನೀವು ಲೀಡ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಸೊ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಅಷ್ಟು ದೊಡ್ಡ ವಿಷಯ ಏನಲ್ಲ. ಅದನ್ನು ಬಂದು ಆರಾಮಾಗಿ ನೀವೇ ನಿಮ್ಮ ಮನಸ್ಸಿನ ಮುಖಾಂತರ ಕಿತ್ತು ಬಿಸಾಕ್ಬೋದು. ಟೇಕ್ ಕೇರ್, ಬಾಯ್.